ಬದುಕು ಬದುಕಲು ಬಿಡು ಎಂಬ ನಾನುಡಿಯಂತೆ ಸಮಾಜಕ್ಕೆ ಹೊಸದನ್ನು ನೀಡುವ ಅತ್ಯುತ್ಸಾಹದಿಂದ 2015ರಲ್ಲಿ ಹಜಾರೆ ಫೌಂಡೇಶನ್ ಸಂಸ್ಥೆಯನ್ನ ಹುಟ್ಟುಹಾಕಿದರು. 324 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಪಾಲಕರ ನಿರೀಕ್ಷೆಯನ್ನು ಮೀರಿ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸಂಸ್ಥೆಯೆಂದು ಮನಗಂಡ ಪಾಲಕರು ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಪಡೆದರು. ಪ್ರಸ್ತುತ ಶಾಲೆಯಲ್ಲಿ 1001 ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡುತ್ತಿದ್ದಾರೆ. 2016ರಲ್ಲಿ 33 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಇಂದು ಹೆಮ್ಮರವಾಗಿ ಬೆಳೆದು 840ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಸಂಸ್ಥೆಯಲ್ಲಿ ಕೆಸಿಟಿ, ನೀಟ್, ಜೆಇ, ಸಿಎ ಮುಂತಾದ ವೃತ್ತಿಪರ ಕೋರ್ಸ್ಗಳಿಗೆ ಪರಿಣಾಮಕಾರಿ ತರಬೇತಿಯನ್ನ ನೀಡಿ 100 ವಿದ್ಯಾರ್ಥಿಗಳು ಎಂಬಿಬಿಎಸ್, ಬಿಎಚ್ಎಂಎಸ್, ಡೆಂಟಲ್, ಬಿಎಸ್ಸಿ ಅಗ್ರಿ, ಇಂಜಿನಿಯರಿಂಗ್, ಎನ್ಡಿಎ, ನೇವಿ, ಸಿಎ ಪದವಿಗಳಲ್ಲಿ ಓದುತ್ತಿರುವುದು ಸಂಸ್ಥೆಗೆ ಹೆಮ್ಮೆಯ ವಿಷಯ. ಆಗಸ್ಟ್ 2022-23ರಲ್ಲಿ ಪದ್ಮಾವತಿ ಪದವಿ ಮಹಾವಿದ್ಯಾಲಯ, 2023-24ರಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪದ್ಮಾವತಿ ವಿದ್ಯಾಲಯವನ್ನ ಪ್ರಾರಂಭಿಸಿದರು. ಒಂದೇ ವರ್ಷದಲ್ಲಿ ಪಾಲಕರ ವಿದ್ಯಾರ್ಥಿಗಳ ಮನಗೆದ್ದ ಸಂಸ್ಥೆಯಲ್ಲಿ 400ಕ್ಕೂ ಹೆಚ್ಚು ಅಧಿಕ ವಿದ್ಯಾರ್ಥಿಗಳು ಚಟುವಟಿಕೆಯ ಮೂಲಕ ವಿದ್ಯೆಯ ಜೊತೆ ವಿನಯವನ್ನು ವಿನಮ್ರತೆಯಿಂದ ಕಲಿಯುತ್ತಿದ್ದಾರೆ. 2000ರ ಈ ಎಲ್ಲ ಸಾಧನೆಯ ಸ್ಫೂರ್ತಿ ಗೌರವಾಧ್ಯಕ್ಷರಾದ ಶ್ರೀ ಗಣಪತರಾವ್ ಹಜಾರೆ, ನಿರ್ದೇಶಕರಾದ ಶ್ರೀ ವಸಂತರಾವ್ ಹಜಾರೆಯವರ ಸೂಕ್ತ ಮಾರ್ಗದರ್ಶನ, ಮಾತೋಶ್ರೀಯವರಾದ ಪದ್ಮಾವತಿ ಅಮ್ಮನವರ ಆಶೀರ್ವಾದ. ಕರ್ನಾಟಕದ ಸಾಧಕರು, ಹಜಾರೆ ಬಜಾರ್ನ ಮಾಲೀಕರು, ಹೃದಯ ಶ್ರೀಮಂತಿಕೆಯ ಸಾಹುಕಾರರೆಂದೇ ಕರೆಯಲ್ಪಡುವ ದನಿವನ್ನೇ ಅರಿಯದ ನಮ್ಮ ಧನಿ ಶ್ರೀ ಸತೀಶ್ ವಿಜಯಕುಮಾರ್ ಹಜಾರೆ ಹಾಗೂ ಹಜಾರೆ ಸಹೋದರರ ತ್ಯಾಗ ಪರಿಶ್ರಮದ ಫಲವೇ ಹಜಾರೆ ಫೌಂಡೇಶನ್. ಈ ಎಲ್ಲ ಸಾಧನೆಯ ರೂವಾರಿಗಳು ಚಡಚಣದ ಬಾಹುಬಲಿ ಮುತ್ತಿನ್ ಸಹೋದರರು. ಸಂಸ್ಥೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ. 100 ಶಿಕ್ಷಕರು ಮತ್ತು ಸಿಬ್ಬಂದಿಗಳಿಗೆ ಸಂಸ್ಥೆ ದಾರಿದೀಪವಾಗಿದೆ. ನಮ್ಮಲ್ಲೇ ಉಳಿದೋಗಿದೆ ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸು